ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಪುರದಮ್ಮ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ ಒತ್ತು. ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ಹಾಸನದಲ್ಲಿ ನಿಲ್ಲದ ಪುಂಡರ ವೀಲಿಂಗ್ ಹಾವಳಿ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಪೊಲೀಸರು. ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಬೈಕ್ಗಳ ಮುಖಾಮುಖಿ ಡಿಕ್ಕಿ, ಇಬ್ಬರು ಯುವಕರು ಸ್ಥಳದಲ್ಲೇ ಸಾವು. ಹಾಸನ ನಗರದ ಗುಡ್ಡೇನಹಳ್ಳಿ ಬಳಿ ಘಟನೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ, ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಶಾಕ್. ಪ್ರಕರಣದಿಂದ ಕೈಬಿಡುವಂತೆ ಕೋರಿದ್ದ ಮರು ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ನ್ಯಾಯಾಲಯ. ವಾರ್ತೆಗಳ ವಿವರ. ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ತಾಲೂಕಿನ ಪುರದಮ್ಮ ದೇವಸ್ಥಾನದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸಬೇಕು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಅವರು ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿದರು. ಪುರದಮ್ಮ ದೇವಸ್ಥಾನದ ನಿಧಿಯನ್ನು ಇತರೆ ಕಾಮಗಾರಿಗಳಿಗೆ ಬಳಸಬಾರದು. ದೇವಾಲಯದ ಮೂಲಭೂತ ಸೌಕರ್ಯಗಳು, ಸ್ವಚ್ಛತೆ, ಭಕ್ತರ ಸೌಲಭ್ಯಗಳು ಹಾಗೂ ಸಮಗ್ರ ಅಭಿವೃದ್ಧಿಗೆ ಮಾತ್ರ ಹಣ ಬಳಕೆಯಾಗಬೇಕು. ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯವನ್ನು ಸ್ಥಳೀಯರು, ಸಮಿತಿ ಸದಸ್ಯರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ನಡೆಸಬೇಕು. ದೇವರ ಹೆಸರಿನಲ್ಲಿ ನೀಡುವ ಕಾಣಿಕೆಗಳು ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಕ್ಕೆ ಸೇರಬೇಕು ಹಾಗೂ ಅದರ ಬಳಕೆಯನ್ನ ನಿಯಮಾನುಸಾರ ಪರಿಶೀಲಿಸಬೇಕು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ರುದ್ರಮುನಿ, ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ತಹಸೀಲ್ದಾರ್ ಗೀತಾ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಲತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ 80 ಅಡಿ ರಸ್ತೆ ಸಮೀಪದ ಮಸೀದಿ ಬಳಿ ಗುರುವಾರ ಬೆಳ್ಳಂಬೆಳಿಗ್ಗೆ ಕೆಲ ಯುವಕರು ಬೈಕ್ಗಳಲ್ಲಿ ಅಪಾಯಕಾರಿ ವೀಲಿಂಗ್ ಪ್ರದರ್ಶನ ನಡೆಸಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ ಘಟನೆ ನಡೆದಿದೆ. ಬೆಳಿಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ 7-8 ಮಂದಿ ಯುವಕರು ರಸ್ತೆಯ ಮಧ್ಯದಲ್ಲೇ ಬೈಕ್ ಎತ್ತಿ ಸಾಹಸ ಪ್ರದರ್ಶನ ಮಾಡುತ್ತಾ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡುತ್ತಿರುವುದು ಕಂಡುಬಂದಿದೆ. ಈ ದೃಶ್ಯಗಳನ್ನು ಇನ್ಸ್ಟಾಗ್ರಾಂ ಹಾಗೂ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಉದ್ದೇಶದಿಂದಲೇ ಇಂತಹ ಕೃತ್ಯ ನಡೆಸಲಾಗಿದೆ ಎನ್ನಲಾಗಿದೆ. ಈ ರೀತಿಯ ಅಸಾಮಾಜಿಕ ಚಟುವಟಿಕೆಗಳಿಂದ ಕೆಲಸಕ್ಕೆ ತೆರಳುತ್ತಿದ್ದ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬೆಳಗಿನ ನಡಿಗೆಗೆ ಬಂದ ನಾಗರಿಕರು ಭಯಭೀತರಾಗಿದ್ದಾರೆ. ವೀಲಿಂಗ್ ಮಾಡುವ ವೇಳೆ ಬೈಕ್ ನಿಯಂತ್ರಣ ತಪ್ಪಿದರೆ ಸಂಭವಿಸಬಹುದಾದ ಅಪಘಾತದಿಂದ ನಿರಪರಾಧಿಗಳ ಜೀವಕ್ಕೂ ಅಪಾಯ ಉಂಟಾಗಬಹುದೆಂಬ ಆತಂಕ ವ್ಯಕ್ತವಾಗಿದೆ. 80 ಫೀಟ್ ರಸ್ತೆ ಮಾತ್ರವಲ್ಲದೆ ಎಂಜಿ ರಸ್ತೆ, ರಿಂಗ್ ರಸ್ತೆ ಹಾಗೂ ನಗರದ ಹೊರವಲಯ ಪ್ರದೇಶಗಳಲ್ಲಿ ಸಹ ಇಂತಹ ವೀಲಿಂಗ್ ಹಾವಳಿ ಹೆಚ್ಚುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಕೆಲ ಯುವಕರು ಗುಂಪುಗೂಡಿ ರಸ್ತೆಯನ್ನು ಖಾಲಿ ಮಾಡಿಸಿ ಸಾಹಸ ಪ್ರದರ್ಶನ ನಡೆಸುವುದು ಸಾಮಾನ್ಯವಾಗುತ್ತಿರುವುದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ. ಸಾರ್ವಜನಿಕರು ತಕ್ಷಣ 112 ಸಹಾಯವಾಣಿಗೆ ಕರೆ ಮಾಡಿದ ಹಿನ್ನೆಲೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪೊಲೀಸರು ಬರುವುದನ್ನು ಗಮನಿಸಿದ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ವೀಲಿಂಗ್ ಎಂಬುದು ಕೇವಲ ಟ್ರಾಫಿಕ್ ನಿಯಮ ಉಲ್ಲಂಘನೆಯಲ್ಲ, ಅದು ಜೀವಘಾತಕ ಅಪರಾಧವಾಗಿದೆ. ಇಂತಹ ಕೃತ್ಯಗಳಿಂದ ಸಂಭವಿಸುವ ಅಪಘಾತಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಗುಡ್ಡೇನಹಳ್ಳಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಗುಡ್ಡೇನಹಳ್ಳಿ ಗ್ರಾಮದ ನಿವಾಸಿ 28 ವರ್ಷದ ರಾಕೇಶ್ ಹಾಗೂ ನಗರದ ವಲ್ಲಭಾಯಿ ರಸ್ತೆಯ 25 ವರ್ಷದ ಮಯೂರ ಮೃತರು ಎಂದು ಗುರುತಿಸಲಾಗಿದೆ. ರಾಕೇಶ್ ಬೈಕ್ನಲ್ಲಿ ಸಂಚರಿಸುತ್ತಿದ್ದು, ಮಯೂರ ಆಕ್ಟಿವ್ ಹೋಂಡಾ ವಾಹನದಲ್ಲಿ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದಾಗ ಅತಿ ವೇಗ ಮತ್ತು ನಿಯಂತ್ರಣ ತಪ್ಪಿದ ಕಾರಣ 2 ವಾಹನಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿವೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ.
ಡಿಕ್ಕಿಯ ತೀವ್ರತೆಗೆ ಇಬ್ಬರು ಸವಾರರು ರಸ್ತೆ ಮೇಲೆ ಎಸೆಯಲ್ಪಟ್ಟು ತಲೆಗೆ ಗಂಭೀರ ಗಾಯಗಳಾಗಿದ್ದು ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ದೃಶ್ಯ ಕಂಡ ಸ್ಥಳೀಯರು ಬೆಚ್ಚಿಬಿದ್ದಿದ್ದು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಆಗಮಿಸುವಷ್ಟರಲ್ಲಿ ಇಬ್ಬರು ಮೃತಪಟ್ಟಿರುವುದು ದೃಢಪಟ್ಟಿದೆ. ಈ ದುರಂತದಲ್ಲಿ ಮೃತಪಟ್ಟ ರಾಕೇಶ್ ಅವರ ವಿವಾಹದ ಬಗ್ಗೆ ಮನೆಯಲ್ಲಿ ಮದುವೆ ಸಿದ್ಧತೆಗಳು ಜೋರಾಗಿದ್ದವು ಎನ್ನಲಾಗಿದೆ. ಆಮಂತ್ರಣ ಪತ್ರಿಕೆ ಹಂಚಿಕೆ ಸೇರಿದಂತೆ ವಿವಿಧ ಸಿದ್ಧತಾ ಕಾರ್ಯಗಳಲ್ಲಿ ಕುಟುಂಬ ತೊಡಗಿಸಿಕೊಂಡಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಮನೆಯವರ ನೋವು ವರ್ಣನಾತೀತವಾಗಿದೆ. ಮದುವೆ ಮನೆ ಶೋಕಮನೆ ಆಯಿತು ಎಂದು ಗ್ರಾಮಸ್ಥರು ಕಣ್ಣೀರಿಟ್ಟರು. ಇನ್ನೊಂದೆಡೆ ಮಯೂರ ಕೂಡ ಕುಟುಂಬದ ಏಕೈಕ ಆಶ್ರಯವಾಗಿದ್ದು ಅವರ ಆಕಸ್ಮಿಕ ಸಾವಿನಿಂದ ಪೋಷಕರು ಹಾಗೂ ಬಂಧು ಬಳಗ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಘಟನಾ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ನೋಡಿದವರ ಮನ ಕಲಕುವಂತಿತ್ತು. ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ಕೈಬಿಡುವಂತೆ ಕೋರಿದ್ದ ಮರು ಪರಿಶೀಲನಾ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಿಂದ ತಮ್ಮನ್ನು ಕೈಬಿಡುವಂತೆ ಕೋರಿ ಸೂರಜ್ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನು ವಜಾ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಆದೇಶ ಹೊರಡಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು. ಬಳಿಕ ಸೂರಜ್ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶಿಸಿತ್ತು. ಈ ಹಿನ್ನೆಲೆ ಸೂರಜ್ 1 ತಿಂಗಳ ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಮಳಿಗೆಗಳ ಅವ್ಯವಹಾರ ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ 2021ರಲ್ಲೇ 15 ಮಳಿಗೆಗಳನ್ನು ಮರು ಹರಾಜು ಮಾಡುವಂತೆ ನ್ಯಾಯಾಲಯ ಆದೇಶ ನೀಡಿದ್ದರೂ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಫೈಲ್ಗಳನ್ನು ಮುಚ್ಚಿಟ್ಟು ಕ್ರಮ ಕೈಗೊಳ್ಳದೆ ವಿಳಂಬ ಮಾಡುತ್ತಿದ್ದಾರೆ. ಕಳೆದ 5 ರಿಂದ 6 ವರ್ಷಗಳಿಂದ ಇದೇ ಸ್ಥಿತಿ ಮುಂದುವರೆದಿದ್ದು ಕೋರ್ಟ್ ಆದೇಶದ ಉಲ್ಲಂಘನೆ ನಡೆಯುತ್ತಿದೆ. ಪ್ರಸ್ತುತ ಒಂದು ಮಳಿಗೆಗೆ ಕೇವಲ 2,500 ರೂಪಾಯಿ ಬಾಡಿಗೆ ಪಡೆಯಲಾಗುತ್ತಿದೆ. ಆದರೆ ಇಂದಿನ ಮಾರುಕಟ್ಟೆ ದರದ ಪ್ರಕಾರ 20,000 ದಿಂದ 30,000 ರೂಪಾಯಿವರೆಗೆ ಬಾಡಿಗೆ ಬರಬಹುದಿತ್ತು. ಇದರಿಂದ ಸರ್ಕಾರಕ್ಕೆ ಕಳೆದ ವರ್ಷಗಳಲ್ಲಿ ಸುಮಾರು 4 ರಿಂದ 5 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ. ಮಳಿಗೆಗಳನ್ನು ಖಾಲಿ ಮಾಡಲು ನ್ಯಾಯಾಲಯ 45 ದಿನಗಳ ಗಡುವು ನೀಡಿ ನೋಟಿಸ್ ಜಾರಿ ಮಾಡಿತ್ತು. ಆ ಗಡುವು ಮುಗಿದಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕ್ ಪಂಚಾಯತಿ ಬೇಲೂರು 2021ರಲ್ಲೇ ಏನು 15 ಮಳಿಗೆನ ಹರಾಜು ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟು ಆದೇಶ ಮಾಡಿದೆ. ಆದರೆ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಆ ಬಂದಂಥ ಫೈಲ್ನೇ ಸಹ ಮುಚ್ಚಿಟ್ಟು ಇವತ್ತು 6 ವರ್ಷ, ಇವತ್ತಿಗೆ 5-6 ವರ್ಷ ತುಂಬಿದೆ. 5-6 ವರ್ಷ ತುಂಬಿದ 15 ಮಳಿಗೆನ ಇವತ್ತು ಒಂದು ಮಳಿಗೆ 2,500 ಬಾಡಿಗೆ ತಗೊಂತಿದ್ದಾರೆ. ಇಷ್ಟವರೆಗೂ ಒಂದು ಮಳಿಗೆ 2,500 ಅಂದರೆ 15 ಮಳಿಗೆ ದುಡ್ಡು ಎಷ್ಟಾಯಿತು? ಇವತ್ತಿನ ಒಂದು ಬಾಡಿಗೆ 20 ರಿಂದ 25,000, 30,000 ಒಂದೊಂದು ಮಳಿಗೆ ಬಾಡಿಗೆ ಇದೆ. ನಾವು ಕೇಳೋದಿಷ್ಟೇ, ಈ ಇಲ್ಲಿನ ಅಧಿಕಾರಿಗಳು ಈಗ 5 ವರ್ಷದಿಂದ ಏನು ಕತ್ತೆ ಕಾಯ್ತಿದ್ದಾರೆ ಇಲ್ಲಿ? ಇವತ್ತು ಸರ್ಕಾರಕ್ಕೆ ಕಡಿಮೆ ಅಂದರೂ 3 ರಿಂದ 4 ಕೋಟಿ ದುಡ್ಡನ್ನ ಲಾಸ್ ಮಾಡಿದ್ದಾರೆ ಈ ಅಧಿಕಾರಿ, ಭ್ರಷ್ಟ ಅಧಿಕಾರಿಗಳು. ಇವ ಭ್ರಷ್ಟ ಅಧಿಕಾರಿ 2-3 ಜನ ಯುವಗಳು ಬಂದಿದ್ದಾರೆ. 3 ಜನ ಯುವನ ನಾವು ಕೇಳಿದ್ದೀವಿ. ಇದನ್ನ ನಾವು ಫಾಲೋ ಮಾಡಿ ಜಿಲ್ಲಾ ಪಂಚಾಯತಿ ಇದ್ದಂಥ ಈ ಫೈಲನ್ನ ನಮ್ಮ ಸಂಘಟನೆ ಪ್ರಮುಖರು ಅಲ್ಲಿಂದ ಎತ್ಕೊಂಡ್ಬಂದು ಇವತ್ತು 2 ವರ್ಷದಿಂದ ಪ್ರಸ್ತುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅವರ ಪರವಾಗಿ ವಿರುದ್ಧವಾಗಿ ಏನಾಯ್ತಂದ್ರೆ, ಈಗ ನಾವು ಹಿಂದೆ ಇದ್ದಂಥ ವಸಂತ ಅವರು ಇದ್ರು. ಆ ಬಂದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಾಗ ಅವ್ರಿಗೆ ಬಂದು ಈ ಕೋರ್ಟಿಗೆ ಮತ್ತೆ ಇವ್ರು ಕೋರ್ಟಿಗೆ ಹೋದ್ರು. 2 ಸಲ ಕೋರ್ಟಿಗೆ ಹೋದ್ರು. ಇಲ್ಲಿ 2-3 ಸಲ ಕೋರ್ಟ್ ನಡೀತು. ಕೋರ್ಟ್ ಇದೇ ಥರ ಅವರು ಮತ್ತೆ ಟ್ರಾನ್ಸ್ಫರ್ ಆಗೋದ್ರು. ಅದಾದ್ಮೇಲೆ ಮತ್ತೆ ಇವರು ಬಂದರು. ಈಗ ಇವರು ಬಂದ್ಮೇಲೆ 2 ಸಲ ಕೋರ್ಟ್ ಇದೇ ಥರ 1 ವರ್ಷ 2 ವರ್ಷ ತಳ್ಳಿದ್ರು. ಈಗ ಕೋರ್ಟ್ ಕಡಾಖಂಡಿತ ಆದೇಶ ಮಾಡಿದೆ. 18ನೇ ತಾರೀಕು ಇವ್ರನ್ನ ತೆರವುಗೊಳಿಸಬೇಕು, ಮಳಿಗೆಗಳನ್ನ ಬಾಗಿಲಾಕ್ಬೇಕು, ಸರ್ಕಾರದ ಮಳಿಗೆನ ನೀವು ಹೊಸಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿನ ಭ್ರಷ್ಟ ಅಧಿಕಾರಿಗಳು, ಇಲ್ಲಿನ ನೌಕರರು ಅವರತ್ರ ಶಾಮೀಲಾಗಿ ಮಳಿಗೆನ ಖಾಲಿ ಮಾಡಿಸ್ತಾ ಇಲ್ಲ. ಇದು ಒಳಮರ್ಮ ಏನೇನು ನಮಗೆ ಗೊತ್ತಿಲ್ಲ. ಯಾವ ರಾಜಕಾರಣಿಗಳು ಇವ್ರಿಗೆ ಎದುರಿಸ್ತಾರೆ ನಮಗೆ ಗೊತ್ತಿಲ್ಲ. ಈಗ ಇಲ್ಲಿ ಬಂದಂತ ನಮ್ಮ ಮುಂದೆ ಹೇಳಬೇಕು, ಯಾಕೆ ಖಾಲಿ ಮಾಡೋಕ್ಕಾಗ್ತಿಲ್ಲ, ಖಾಲಿ ಮಾಡೋದಕ್ಕೆ ಏನು ತೊಂದರೆ ಆಗ್ತದೆ, ಯಾಕೆ ಮಾಡೋಕ್ಕಾಗ್ತಿಲ್ಲ, ಯಾರು ಅವ್ರಿಗೆ ಯಾವ ಪಕ್ಷದವ್ರು ಅವ್ರಿಗೆ ಹೆದರಿಕೆ ಹೊಡ್ತಿದಾರ, ಕಾಂಗ್ರೆಸ್ನವರ, ಬಿಜೆಪಿ ಜೆಡಿ ಯಾರು ಅವ್ರಿಗೆ ಒಂದು ಭಯ ಹುಟ್ಟಿಸ್ತಾರ ಇಲ್ಲಿ ಹೇಳಬೇಕು. ಸರ್ಕಾರದ ಆಸ್ತಿನ ಸರ್ಕಾರ ಇವ್ರು ಉಳಿಸ್ಕೊಳ್ಳೋಕ್ಕಾಗಲಿ ಅಂದ್ರೆ ಯಾಕೆ ಇರಬೇಕು ಇಲ್ಲಿ ಇವರು? ದಯಮಾಡಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸರ್ಕಾರಿ ಆಸ್ತಿಯ ಉಳಿಗಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಈ ಮಳಿಗೆ 15 ಮಳಿಗೆನ ಈ ಕೂಡಲೇ ಅವ್ರು ಬೀಗ ಹಾಕ್ಬೇಕು. ಸರ್ಕಾರ ಕೋಟಿ ಲಾಸ್ ಆಗಿದೆ, ಈ ಕೂಡಲೇ ಬೀಗ ಹಾಕಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಧರಣಿ ಈ ಒಂದು ತಾಲೂಕ್ ಪಂಚಾಯತ್ ಮುಂದೆ ಮಾಡ್ತೀವಿ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಖಾದರ್ ಮತ್ತು ಕರವೇ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ತಾಲೂಕಿನ ಬಾಗೂರು ಹೋಬಳಿಯ ನವಿಲೆ ಗ್ರಾಮದ ಶ್ರೀ ನಾಗೇಶ್ವರ ಸ್ವಾಮಿ ಹಾಗೂ ಶ್ರೀ ಕೆಂಪಮ್ಮ ದೇವಿಯವರ ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 21 ಶನಿವಾರದಿಂದ 22ರ ಭಾನುವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ತಿಳಿಸಿದರು. ಈ ಬಗ್ಗೆ ಶ್ರೀ ನವಿಲೆ ನಾಗೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಕಾರ್ಯಕ್ರಮಗಳ ಸಿದ್ಧತೆ ಪರಿಶೀಲನೆ ನಡೆಸಿ ಮಾಹಿತಿ ನೀಡಿದ ಅವರು, ಭಕ್ತರು, ಗ್ರಾಮಸ್ಥರು ಹಾಗೂ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಹಕಾರದಿಂದ ಸುಮಾರು 1 ಕೋಟಿ ವೆಚ್ಚದಲ್ಲಿ ನೂತನ ರಥ ನಿರ್ಮಾಣವಾಗಿದ್ದು, ರಥದ ಲೋಕಾರ್ಪಣೆ ಅಂಗವಾಗಿ ಫೆಬ್ರವರಿ 21 ಶನಿವಾರದಂದು ಶ್ರೀ ನಾಗೇಶ್ವರ ಸ್ವಾಮಿ, ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಕೆಂಪಮ್ಮ ದೇವಿ ದೇವರುಗಳ ಆಗಮನದೊಂದಿಗೆ ಸಂಜೆ 5 ರಿಂದ 6 ಗಂಟೆಗೆ ಸಲ್ಲುವ ಶುಭ ಗೋಧೂಳಿ ಲಗ್ನದಲ್ಲಿ ಗಣಪತಿ ಗಂಗೆ ಪೂಜೆಯೊಂದಿಗೆ ಹೋಮ ಇತ್ಯಾದಿಗಳು ನಡೆಯಲಿದೆ. 22ರ ಭಾನುವಾರದಂದು ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ ಸೇರಿದಂತೆ ನೂತನ ರಥದ ಲೋಕಾರ್ಪಣೆ ಪ್ರಯುಕ್ತ ವಿವಿಧ ಪೂಜೆಗಳು ನಡೆಯಲಿವೆ. ನೂತನ ರಥದ ಲೋಕಾರ್ಪಣೆ ಅಂಗವಾಗಿ ನಡೆಯುವ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸುಕ್ಷೇತ್ರ ಕೆರಗೋಡಿ ರಂಗಾಪುರ ಮಠದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ ಹಾಗೂ ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಶ್ರೀ ನಿಜಾನಂದ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ನೆರವೇರಿಸುವರು ಎಂದು ಹೇಳಿದರು. ಹೋದಾಗ ಒಬ್ಬರು ಲೋಕೇಶ್ವರ ಅಂತ ಮಿಲ್ಲಲ್ಲಿ ತುಂಬ ಚೆನ್ನಾಗಿರೋದು ವಿತ್ GSTನೇ ಮರ ತಂದು ಎಲ್ಲ ಕಾನೂನಾತ್ಮಕವಾಗಿ ಮರ ತಂದು ಮಾಡಿದ್ದೀವಿ. ಇದಕ್ಕೆ ನಮಗೆ ಸರ್ಕಾರದಿಂದನೂ ಕೊಡ್ತೀವಿ, ದೇವಸ್ಥಾನದ ಕಮಿಟಿಯಿಂದನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ, ಅಷ್ಟರೊಳಗೆ ಬರ್ಬೋದು. ಎಷ್ಟು ಕೊಡ್ತಾರೋ ನೋಡೋಣ. ಅವ್ರದ್ದು ಕೊಟ್ಟರೆ ನಮಗೆ ಇನ್ನೂ ದುಡ್ಡು ಶಾರ್ಟೇಜ್ ಇದೆ ಇದಕ್ಕೆಲ್ಲ. ಹಿಂಗೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ತೇರಿನ ಮನೆಯೂ ಮಾಡಬೇಕಾಗಿದೆ. ಅದಕ್ಕೂ ಶಾಸಕರು ಅನುದಾನದಲ್ಲಿ ಒಂದು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ MP ಅವರು ಅನುದಾನದಲ್ಲಿ ಒಂದು 5 ಲಕ್ಷ ಕೊಟ್ಟರೆ ತೇರಿನ ಮನೆ ಒಂದು ಮಾಡಬೇಕು. ಮೊದಲಿದ್ದು ತೇರಿನ ಮನೆ ಚಿಕ್ಕದು, ರಥ ದೊಡ್ಡದಾಗಿದೆ. ಇದು ದೊಡ್ಡದು ಮಾಡಿ 1 ತಿಂಗಳೊಳಗೆ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ. ಅದಕ್ಕೂ ನಮ್ಮ ಶಾಸಕರು ಮತ್ತು MP ಅವರು ಅದೊಂದು ಸಹಾಯ ಮಾಡಿಕೊಡ್ಬೇಕು. ನಾಗೇಶ್ವರ ಸ್ವಾಮಿಯ ದೇವಸ್ಥಾನದ ಧಾರ್ಮಿಕ ದತ್ತಿ ಇಲಾಖೆಯವರು, ನಮ್ಮ ತಹಸೀಲ್ದಾರ್ ಅಂತೂ ತುಂಬ ಒಳ್ಳೆ ತಹಸೀಲ್ದಾರ್ ಬಂದಿದ್ದಾರೆ ಇವಾಗ. ಮೊನ್ನೆ ಬಂದು ನಿಮಗೆಲ್ಲ ಏನು ದೇವಸ್ಥಾನ ಡೆವಲಪ್ ಮಾಡೋಕ್ಕೆ ಏನು ಬೇಕು ಸಹಾಯ, ಯಾವ ಥರ ನಮ್ಮ ದೇವಸ್ಥಾನದ್ದು ಎಲ್ಲ ನಾವು ನಿಮ್ಮ ಊರಿನ ಪ್ರಮುಖರ ಜೊತೆ, ಊರಿನವ್ರ ಜೊತೆ ಚೆನ್ನಾಗಿರ್ತೀವಿ ಅಂತಲೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಒಂದು ನಮಗೆ ಈಗ ಅವರು ಪಾಸಿಟಿವ್ ಆಗಿ ಹೇಳಿರೋದ್ರಿಂದ ಈ ದೇವಸ್ಥಾನ ಮುಂಚೆ ಈಗ 10 ವರ್ಷದ ಹಿಂದೆ ಇಷ್ಟೊಂದು ಆದಾಯ ಇರಲಿಲ್ಲ. ರೆಡ್ಡಿ ಸಾಹೇಬರು, ನಾಗರಾಜ್ ಸಾಹೇಬರು ಎಲ್ಲ ಬಂದಮೇಲೆ ಈ ಭಾಳಷ್ಟು ಜನ ಊರವರೆಲ್ಲ ಸೇರ್ಕೊಂಡು ಡೆವಲಪ್ ಮಾಡಿದ್ರಿಂದ ಈ ಮಟ್ಟಕ್ಕೆ ಆದಾಯನೂ ಬರ್ತಾಯಿದೆ. ನಮ್ಮ ಆದಾಯ ಬರ್ತಿರೋ ದುಡ್ಡನ್ನು ಇಲ್ಲಿ ಖರ್ಚು ಮಾಡಿ ಸದ್ಭಕ್ತರಿಗೆಲ್ಲ ಇಲ್ಲಿ ಎಲ್ಲ ಸಿಗಬೇಕು ಸವಲತ್ತು ಅನ್ನೋದು ನಮ್ಮ ಆಸೆ. ನಮ್ಮ ಗ್ರಾಮಸ್ಥರದ್ದು ಈ ದೇವ್ರ ವಿಚಾರದಲ್ಲಿ ಎಲ್ಲ ಸಪೋರ್ಟ್ ಇದೆ. ಅದೇ ರೀತಿ ಅಧಿಕಾರಿಗಳು ಸಪೋರ್ಟ್ ಮಾಡಿದರೆ ಇದೊಂದು ಕ್ಷೇತ್ರ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಇಲ್ಲಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತರು ಸ್ವಾಮಿಯವರ ಕೆಲಸದಲ್ಲಿ ಯಾವುದೇ ಥರವಾದ ತಂಟೆ ತಕರಾರಾಗಲಿ, ಒಂದು ಸಣ್ಣ ಪುಟ್ಟದಕ್ಕೂ ಬರಲ್ಲ. ನಮ್ಮ ಈ ನವಿಲೆ ನಾಗೇಶ್ವರ ಸ್ವಾಮಿಯ ಪೂಜಾರಿಗಳು ಮತ್ತು ಕೆಂಪಮ್ಮ ದೇವರ ಪೂಜಾರಿಗಳು ಕೂಡ ಆ ದೇವರ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಎಲ್ಲರಿಗೂ ಇದರಿಂದ ಒಳ್ಳೆಯದಾಗ್ತಾಯಿದೆ. ಈ ಕಾರ್ಯಕ್ರಮವನ್ನು ಯಾವುದು ಸಣ್ಣ ಪುಟ್ಟ ಅಡಚಣೆ ಬರ್ದಂಗೆ ಕಾರ್ಯಕ್ರಮನ ದೇವರು ನಡೆಸಿಕೊಡ್ತಾನೆ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಇದಕ್ಕೆಲ್ಲರ ಸಹಕಾರ ಅತಿ ಮುಖ್ಯ. ಈ ಸಂದರ್ಭದಲ್ಲಿ ಶ್ರೀ ನಾಗೇಶ್ವರ ಸ್ವಾಮಿ ನೂತನ ರಥ ನಿರ್ಮಾಣ ಸಮಿತಿ ಅಧ್ಯಕ್ಷ ಎನ್ ಸದಾಶಿವಯ್ಯ, ಎನ್ಎನ್ ಕುಮಾರಸ್ವಾಮಿ, NK ನಾಗಪ್ಪ, ಸಿದ್ದೇಶ್ ಶಾಸ್ತ್ರಿ, ಎನ್ ಜಯದೇವಪ್ಪ, ಕಾಂತರಾಜ್, ಶಂಕರ್ ಪ್ರಸಾದ್ ಶಾಸ್ತ್ರಿ, ಅಭಿಷೇಕ್, ಸಂತೋಷ್, ಶಿವಕುಮಾರ್, NT ನಿತ್ಯಾನಂದ, ನಿಂಗಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಜೈ ಕರ್ನಾಟಕ ಸಂಘ ಬೆಳ್ಳಿಕೆರೆ ವತಿಯಿಂದ SK ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಫೆಬ್ರವರಿ 28ರಂದು ಸಕಲೇಶಪುರ ತಾಲೂಕಿನ ರಕ್ಷದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಕರ್ಮಿ ಪ್ರಸಾದ್ ರಕ್ಷಿತ್ ತಿಳಿಸಿದರು. ನಿಮಗೆಲ್ಲ ಕರ್ನಾಟಕ ಸಂಘ ಸುಮಾರು 5 ದಶಕಗಳಿಂದ ಅಂದರೆ ಇವತ್ತು 48ನೇ ವರ್ಷ ರಂಗ ಚಟುವಟಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಹೋರಾಟಗಳು ಜೊತೆಯಲ್ಲಿ ಪರಿಸರ ಇತ್ಯಾದಿಗಳು ವಿಷಯಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಬಂದಿರೋ ಸಂಸ್ಥೆ. ಕಳೆದ ವರ್ಷದಿಂದ ನಾವು ಗೆಳೆಯ ಸುಬ್ಬು ಅವರು ಹಾಗೆ ಸಕಲೇಶ್ಪುರದ SK ಕರೀಂ ಖಾನ್ ಅವರ ಕುಟುಂಬ ವರ್ಗದವರು, ಈ 3 ಕುಟುಂಬದವರು ಸೇರಿ ಪ್ರಶಸ್ತಿಗಳನ್ನು ಕೊಡಬೇಕು ಅಂತೊಂದು ಯೋಚನೆ ಮಾಡಿದ್ರು. ಕರೀಂ ಖಾನ್ ಅವರ ಹೆಸರಲ್ಲಿ ಒಂದು ಸೌಹಾರ್ದ ಪ್ರಶಸ್ತಿ, ಹಾಗೆ ಅದು ನಮ್ಮ ಸುಬ್ಬೂರವರ ತಾಯಿಯವರು ತಿಪ್ಪಮ್ಮನವರು ಅವ್ರ ಹೆಸರಲ್ಲಿ ನೀಡಲಾಗ್ತಾಯಿದೆ.
ಹಾಗೆ ಇನ್ನೆರಡು ಯುವಕರಿಗೆ, ಅಂದರೆ ಅವರು ಯುವಕ ಯುವತಿ ಯಾರು ಬೇಕಾದರೂ ಆಗಿರ್ಬೋದು, ಇಬ್ಬರಿಗೆ ಅಮೃತ ಕಾವ್ಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಕಳೆದ ವರ್ಷ ಪ್ರಾರಂಭ ಆಗಿದ್ದಿದ್ದು, ನಾವು ಹೇಗೆ ಇದನ್ನು ವ್ಯವಸ್ಥೆ ಮಾಡಿದ್ದೀವಿ ಅಂತಂದರೆ, ಒಂದು ಸಮಿತಿ ಇರುತ್ತೆ. ಕಳೆದ ವರ್ಷ H. ಬೋರಲಿಂಗಯ್ಯನವರು, HR ಸ್ವಾಮಿ ಮತ್ತು ರಘುನಾಥ್ ಚಹಾ ಅವರು ಒಂದು ಸಮಿತಿ ಮೂಲಕ ಆಯ್ಕೆ ಮಾಡಿಕೊಟ್ಟ 3 ಜನರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದು. ಈ ವರ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮತ್ತು ಡಾಕ್ಟರ್ HS ಅನುಪಮ ಅವರು ಆಯ್ಕೆ ಸಮಿತಿಯ ಸದಸ್ಯರಾಗಿದ್ದರು. ಅವರು 3 ಆಯ್ಕೆ ಮಾಡಿಕೊಟ್ಟಿರ್ತಾರೆ ನಮಗೆ. ಆ ಆಯ್ಕೆ ಯಾರ್ಯಾರನ್ನು ಮಾಡಿದ್ದಾರೆ ಅಂದರೆ, ಅಚ್ಯುತ KGF ಅಂತ. ಅಚ್ಯುತ KGF ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಲ್ಲಿಂದ ಉದ್ಯೋಗಿಯಾಗಿ KGFಗೆ ಹೋಗಿ ನೆಲೆಸಿದರು. ಅಲ್ಲಿ ಮೊದಲವರು ಯಕ್ಷಗಾನ ಮತ್ತು ತುಳು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ಸಮುದಾಯ ಸಂಘಟನೆಗೆ ಬಂದರು ಅವರು. KGFನ ಸಮುದಾಯ ಘಟಕದ ಸ್ಥಾಪಕ ಸದಸ್ಯರಾದಂಥ ಅಚ್ಯುತ ನಿರಂತರವಾಗಿ ಸಮುದಾಯದ ಜೊತೆ ಗುರುತಿಸ್ಕೊಂಡ್ರು. ಜೊತೆಲಿ ಕನ್ನಡ ಮಿತ್ರರು ಅಂತ ಒಂದು ಸಂಸ್ಥೆ ಕಟ್ಟಿ ಅಲ್ಲಿ KGFನಲ್ಲಿ ತಮಿಳು ಮತ್ತು ತೆಲುಗು ಭಾಷೆ ಮಾತಾಡೋರನ್ನು ಕನ್ನಡಕ್ಕೆ ತಂದು ಕನ್ನಡ ನಾಟಕ ಕಲಿಸಿಯವರಿಗೆ ಇವರು ತಮಿಳು ನಾಟಕಗಳನ್ನು ಆಡಿ, ತೆಲುಗು ನಾಟಕಗಳನ್ನು ಆಡಿ ಒಂದು ಭಾಷಾ ಸೌಹಾರ್ದತೆಯ ಪ್ರತೀಕವಾಗಿ ಮುಂದುವರಿತಾ ಬಂದರು. ಎರಡನೇದಾಗಿ ಅಮೃತ ಕಾವ್ಯ ಪ್ರಶಸ್ತಿ. ಅಮೃತ ನಿಮಗೆಲ್ಲರಿಗೂ, ಕೆಲವರಿಗಾದರೂ ಇದು ಗೊತ್ತಿದ್ದಂಥ ಹುಡುಗಿ, ನಮ್ಮ ಮಗಳು. ಕೇವಲ 25 ವರ್ಷ ಮಾತ್ರ ಅವಳು ಬದುಕಿದ್ಲು. ಅಷ್ಟು ವಯಸ್ಸಿನಲ್ಲೇ ಕಲೆ, ಸಾಹಿತ್ಯ, ನಾಟಕ, ಚಿತ್ರಕಲೆ ಎಲ್ಲದರಲ್ಲೂ ಅವಳು ಒಂದು ಸಾಧನೆಯನ್ನು ಮಾಡಿ, ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಭಾಳ ಸಂತೋಷ ಅಂದರೆ, ಅವಳು ಆ ವಯಸ್ಸಿಗೆ ಬುದ್ಧ ಗುರುವಿನ ಅನುಯಾಯಿಯಾಗಿ ಬದುಕಿ ತನ್ನದೇ ಒಂದು ಆತ್ಮಚರಿತ್ರೆ ಅಮೃತಯಾನವನ್ನು ಬರೆದು ನಮ್ಮನ್ನು ಬಿಟ್ಟು ಹೋದಳು. ಅವಳ ನೆನಪಲ್ಲಿ ಆ ಸಲಹೆಯನ್ನು ಕೊಟ್ಟವರು ನಮ್ಗೆ ಸುಬ್ಬಣ್ಣ, ನೀವು ಅವಳ ಹೆಸರಲ್ಲಿ ಯಾಕೆ ಕೊಡಬಾರ್ದು ಮಾಡಿ ಅಂತ ತಿಳ್ಕೊಂಡು, ಆಗ ನಮಗೆ ಹೌದು ಒಳ್ಳೆ ಕೆಲಸ ಮಾಡೋಣ ಅಂತ 2 ಯುವಕರಿಗೆ, ಒಂದು ಯುವಕ ಒಂದು ಯುವತಿ, ಕಳೆದ ವರ್ಷ ಸಂಗಮಿತ್ರಿ ನಾಗರಘಟ್ಟ ಹಾಗೂ ವಿಶಾಲ್ ಮ್ಯಾಸರ್ ಅಂತ 2 ಯುವಕರಿಗೆ ಹೋಗಿತ್ತದು. ಈ ಸರಿ ಒಬ್ಬರು ಮಧು ಕಾರಗಿ ಅಂತ, ಅವರು ಹುಬ್ಬಳ್ಳಿ ಬ್ಯಾಡಗಿ ಹತ್ತಿರ ಒಂದು ಕೆರವಡಿ ಅನ್ನೋ ಗ್ರಾಮದವರು. ಯುವಕ ವಿನಯ್ ಗುಂಟೆ, ಇವರು ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕನಹಳ್ಳಿಯವರು. ಇವರಿಬ್ಬರಿಗೆ ಅಮೃತ ಕಾವ್ಯ ಪ್ರಶಸ್ತಿ ಈ ಸಾರಿ ಸಿಗುತ್ತೆ. ಇದೇ ಫೆಬ್ರವರಿ ತಿಂಗಳ 28ನೇ ತಾರೀಕು ಅಂದರೆ ಮುಂದಿನ ಶನಿವಾರ ನಮ್ಮ ರಕ್ಷಿದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಆ ಸಮಾರಂಭದಲ್ಲಿ ಪುರುಷೋತ್ತಮ್ ಬಿಳಿಮಲೆ ಮತ್ತು ಇವರು ಡಾಕ್ಟರ್ ದೇವರಾಜ್ ಅವರು, ಹಾಗೆ ನೀನಾಸಂನ ನಿವೃತ್ತ ಪ್ರಾಂಶುಪಾಲ ನಮ್ಮ KG ಮಹಾಬಲೇಶ್ವರ್ ಅವರು, ಹೀಗೆ ಇನ್ನೂ ಕೆಲವರು ಅಲ್ಲಿ ಉಪಸ್ಥಿತರಿರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಸುಬ್ಬು ಹೊಲಗ್ಯಾರ್ ಉಪಸ್ಥಿತರಿದ್ದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಿರಂತರ ಫೌಂಡೇಶನ್ ಮೈಸೂರು ಹಾಗೂ ನಿರಂತರ ರಂಗತಂಡದ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 22ರಂದು ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪ್ರಸಿದ್ಧ ಕೃತಿ ನಮ್ಮ ಊರಿನ ರಸಿಕರು ಸೇರಿದಂತೆ ಆಯ್ದ ಬರಹಗಳ ಆಧಾರಿತ ಗೊರೂರು ನಾಟಕವನ್ನು ಪ್ರದರ್ಶಿಸಲಾಗುತ್ತದೆ ಎಂದು ಸಾಹಿತಿಗಳು ಚಲನ್ ಹಾಡ್ಲಹಳ್ಳಿ ತಿಳಿಸಿದರು. ಸಂಜೆ 6 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಗುತ್ತೆ. ಅದೇ ರೀತಿ ಅದು ಹಿಂದಿನ ದಿವಸ ಅಂದರೆ ಶನಿವಾರ 21ನೇ ತಾರೀಕು ರಕ್ಷಿದಿ ಬೇಳೆಕೆರೆ ಜಯ ಕರ್ನಾಟಕ ಸಂಘದಿಂದ ವತಿಯಿಂದ 21ನೇ ತಾರೀಕು ಸಕಲೇಶ್ಪುರ ತಾಲೂಕು ಆನ್ಬಾಳ ಹೋಬಳಿಯ ರಕ್ಷಿದಿಲಾಗುತ್ತೆ. 22ನೇ ತಾರೀಕು ಹಾಸನದ ಕಲಾಕ್ಷೇತ್ರದಲ್ಲಿ, ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಂಜೆ 6 ಗಂಟೆಗೆ ಗೊರೂರು ನಾಟಕ ಪ್ರದರ್ಶನ ಆಗುತ್ತೆ. ಭಾಳ ಖುಷಿಯ ವಿಚಾರ. ನಾವು ಒಪ್ಕೊಂಡಿದ್ದೇನಕ್ಕೆ, ನಾವು ಒಬ್ಬ ರಂಗಾಸಕ್ತರು, ಸಾಹಿತ್ಯಾಸಕ್ತರು ಅಥವಾ ಅಕ್ಷರ ಮೋಹಿಗಳಾಗಿ ನಮಗೆ ಯಾಕೆ ಈ ನಾಟಕವನ್ನು ನಾವು ಹಾಸನಕ್ಕೆ ತರಬೇಕು ಅಂತಂದರೆ, ನಮ್ಮದು ಹಾಸನದಲ್ಲಿ ಸಾಕಷ್ಟು ಥಿಯೇಟ್ರ್ ತಂಡಗಳಿದ್ದಾವೆ. ನಮ್ಮ ಎಲ್ಲ ತಂಡಗಳ ಪ್ರಯತ್ನಗಳು ಕೂಡ ನಮ್ಮ ಹಾಸನದ ಅಸ್ಮಿತೆ ಮತ್ತು ಹೊರಗಡೆಯ ಅಸ್ಮಿತೆಯನ್ನು ಕೂಡ ಸಮ್ಮಿಳಿತಗೊಳಿಸಿ ರಂಗಭೂಮಿಯ ಶ್ರೀಮಂತಿಕೆಯನ್ನು ಜನಕ್ಕೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರಂಗ ಸಂಘಟಕರು, ಹಾಸನ ರಂಗ ಸಂಘಟಕರು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಹಾಸನದಲ್ಲಿ ಇರ್ತಕ್ಕಂಥ ಇಲ್ಲಿಯ ಕಥೆಗಳು ಕೂಡ ನಾಟಕಗಳಾಗಿದ್ದಾವೆ. ಅದೇ ರೀತಿ
ಹೊರಗಡೆ ನಾಟಕಗಳು ಕೂಡ ಇಲ್ಲಿ, ಹೊರಗಡೆಯ ವಸ್ತುಗಳು ಕೂಡ ಇಲ್ಲಿ ನಾಟಕಗಳಾಗಿ ಬಂದಿದ್ದಾವೆ. ಈ ಗೊರೂರು ನಾಟಕದ ವಿಶೇಷ ಏನು ಅಂತಂದರೆ, ಗೊರೂರು ನಮ್ಮನ್ನೆಲ್ಲ ದಾಟಿ ತುಂಬ ದೂರ, ಅಂದರೆ ತುಂಬ ಎತ್ತರಕ್ಕೆ ಹೋದಂತಹ ಒಂದು ವ್ಯಕ್ತಿತ್ವ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು. ಹಾಸನದವರಿಗೆ ನಮಗೆ ಅವ್ರನ್ನ ಎಷ್ಟು ಹಿಡಿಯೋಕ್ಕೆ ಸಾಧ್ಯ ಆಯಿತೋ ಗೊತ್ತಿಲ್ಲ ನಮಗೆ. ಆದರೆ ಖುಷಿಯಾಗಿದೆ ಅದಕ್ಕೆ, ಮೈಸೂರಿನ ಒಂದು ತಂಡ, ನಿರಂತರ ಅನ್ನೋ ಒಂದು ತಂಡ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಮ್ಮ ಊರಿನ ರಸಿಕರು ಮತ್ತು ಇತರೆ ಕೃತಿಗಳನ್ನು ಇಟ್ಟು ಕೊಲಾಜ್ ಮಾಡಿ ಒಂದು ನಾಟಕವನ್ನು ಮಾಡಿದ್ದೀವಿ ಅಂತ ಅಂದಾಗ ನಿಜಕ್ಕೂ ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮ ಹಾಸನದ ಯಾರಾದ್ರು ಮಾಡಬೇಕಾಯ್ತು ಈ ಕೆಲಸನ ಅಂತ. ಆದರೆ ಒಳ್ಳೆಯ ವಿಷಯನ ಎಲ್ಲಿದ್ರು ಯಾರಾದರೂ ಒಬ್ಬರಾದ್ರು ಮುಟ್ತಾರೆ ಅನ್ನೋದು ಭರವಸೆ ಇದ್ರ ಮುಖಾಂತರ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಏನಾಗುತ್ತೆ, ನಮ್ಮ ಹಾಸನದವರಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಹೆಸರೇ. ಆದರೆ ಅವ್ರು ಏನು ಬರೆದಿದ್ದಾರೆ, ಅವ್ರ ಕೆಲಸಗಳೇನು, ಅವ್ರ ಕಾರ್ಯವ್ಯಾಪ್ತಿ ಏನು, ಇದೆಲ್ಲ ಗೊತ್ತಾಗಬೇಕು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನಾವು ಗೊರೂರು ನಾಟಕವನ್ನು ಹಾಸನದಲ್ಲಿ ಮಾಡಿಸ್ಲೇಬೇಕು ಅಂಥೇಳಿ ಒಂದು ನಮ್ಮ ರಂಗಾಸಕ್ತದ ಮೀಟಿಂಗ್ ಎಲ್ಲ ಕರೆದು, ಎಲ್ಲ ರಂಗಾಸಕ್ತರದ ಮೀಟಿಂಗ್ ಕರೆದು, ಸಾಹಿತ್ಯಾಸಕ್ತದ ಮೀಟಿಂಗ್ ಕರೆದು, ಅವರೆಲ್ಲರ ಸಹಯೋಗದ ಜೊತೆಗೆ 22ನೇ ತಾರೀಕು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಟಕ ಆಗ್ತದೆ. ಒಂದು ವ್ಯಾಪಕವಾದ ಪ್ರಚಾರವನ್ನು ತಮ್ಮಿಂದ ನಾವು ಬಯಸ್ತೀವಿ. ಏಕೆಂತಂದರೆ ರಂಗಭೂಮಿ ಬೆಳವಣಿಗೆಗೆ ಮಾಧ್ಯಮಗಳ ಪಾತ್ರ ಭಾಳ ಮುಖ್ಯವಾದ್ದು. ಮಾಧ್ಯಮಗಳು ಎಷ್ಟು ಸಹಕಾರ ಕೊಟ್ಟರು ಸಾಲದು. ಯಾಕೆಂತಂದರೆ ರಂಗಭೂಮಿ ಒಂದೇ ವಿಷಯವನ್ನು ವಿಷಯ ಥರ ತೋರಿಸೋದು, ಮನುಷ್ಯನ ಥರ ತೋರಿಸೋದು ಅಂತ ಪದೇ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಯಾಕೆಂತಂದ್ರೆ ಅಕ್ಸೆಸಬಲ್, ನಾವು ಟಿ ವಿ ಮತ್ತು ಸಿನಿಮಾದಲ್ಲಿ ಇರತಕ್ಕಂಥ ಪಾತ್ರಗಳನ್ನು ಮುಟ್ಟೋಕ್ಕಾಗಲ್ಲ, ಆದರೆ ನಾಟಕದ ಪಾತ್ರಗಳನ್ನು ಮುಟ್ಟುವ ಸಾಧ್ಯತೆ ಇದೆ. ಹಾಗಾಗಿ ಸೊ ಈ ಎಲ್ಲ ವಿಚಾರಗಳಿಗೋಸ್ಕರ ಆಮೇಲೆ ಒಂದು ಅಭಿರುಚಿ ಮೂಡಿಸೋ ದೃಷ್ಟಿಯಿಂದ ಭಾಳ ದೊಡ್ಡ ರಂಗಭೂಮಿಯಿಂದ ಅಭಿರುಚಿ ಮೂಡಿಸತಕ್ಕಂಥವ್ರು ಸಾಮಾನ್ಯವಾಗಿ ಅದು ಸುಮ್ಮನೆ ಕ್ಲೀಶೆ ಹೇಳಿಕೆ ಅಲ್ಲ, ರಂಗದ ನಂಟಿಗೆ ಬಂದಂಥ ಯಾರಾದರೂ ಕೂಡ ಕೆಟ್ಟ ಅಭಿರುಚಿಯನ್ನು ಅಥವಾ ಕೆಟ್ಟ ಕೆಲಸವನ್ನು ಮಾಡೋದು ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಆ ಹಂತಕ್ಕೆ ಆ ರಂಗಭೂಮಿಯ ನಂಟು ಮನುಷ್ಯನ ರಿಫ್ರೆಶ್ ಮಾಡುತ್ತೆ, ಮನುಷ್ಯನ ಒಂದು ರಚನಾತ್ಮಕವಾಗಿ ಕಟ್ತಾ ಹೋಗುತ್ತೆ. ನಾವು ಆ್ಯಕ್ಟ್ರ್ ಆಗಬೇಕು ಅಂತಲ್ಲ, ಈಗ ನಾನು ನಟ ಅಲ್ಲ, ನಿರ್ದೇಶಕ ಅಲ್ಲ, ಅಥವಾ ಇನ್ನೇನು ಅಲ್ಲ, ನಾವು ರಂಗಭೂಮಿಗೋಸ್ಕರ ಯಾಕೆ ಕೆಲಸ ಮಾಡ್ತೀವಿ ಅಂದರೆ ಆ ರಂಗಭೂಮಿ ಕೊಡುವ ಒಂದು ಗುಣಾತ್ಮಕವಾದ ಸಂದೇಶ ಇದೆ, ಗುಣಾತ್ಮಕವಾದ ಒಂದು ವೈಬ್ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಕೆಲಸ ಮಾಡ್ತೀವಿ. ಆ ವೈಬ್ ಎಲ್ಲರಿಗೂ ತಲುಪಲಿ ಅನ್ನೋದು ನಮ್ಮದೊಂದು ಆಸೆ. ಸೊ ಅದರಲ್ಲೂ ಕೂಡ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂಥವ್ರದ್ದು ವಿಷಯಗಳ ಸಮೇತ ಅದನ್ನು ಮುಟ್ತೀವಿ ಅಂತಂದ್ರೆ ಅದು ಇನ್ನೂ ಒಂದು ಬೋನಸ್ ಅದು ನಮಗೆ. ಸೊ ಹಂಗಾಗಿ ಹಾಸನದ ಅದಷ್ಟು ಜನ ರಂಗಾಸಕ್ತರು ಅಷ್ಟೇ ಅಲ್ಲ, ಅದಷ್ಟು ಜನ ನಾಗರಿಕರು, ಅಷ್ಟು ಜನ ಯಾರು ಸಾಹಿತ್ಯಾಸಕ್ತರಿದ್ದಾರೆ, ಯಾರ್ಯಾರು ಹೋರಾಟಗಾರರಿದ್ದಾರೆ, ಇತಿಹಾಸದ ಬಗ್ಗೆ ತಿಳಿತಕ್ಕಂಥ ಆಸಕ್ತಿಯರಿದ್ದಾರೆ, ಎಲ್ಲರೂ ದಯಮಾಡಿ 22ನೇ ತಾರೀಕು ಹಾಸನಕ್ಕೆ ಬನ್ನಿ. 21ನೇ ತಾರೀಕು ಸಕಲೇಶ್ಪುರದ ಭಾಗದಲ್ಲಿ ಇರ್ತಕ್ಕಂಥವ್ರು ಸಕಲೇಶ್ಪುರಕ್ಕೆ ಹೋಗಿ ಎರಡೂ ಕಡೆ ನೋಡಿ, ರಂಗಭೂಮಿಯನ್ನು ಬೆಳೆಸಿ, ರಂಗಭೂಮಿಯನ್ನು ಉಳಿಸಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟಕ ಸೋಮಶೇಖರ್, ಸಾಹಿತಿ ಚಿನ್ನೇನಹಳ್ಳಿ ಸ್ವಾಮಿ, ಪ್ರಸಾದ್ ರಕ್ಷಿದಿ ಹಾಗೂ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. hello everyone. Myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support.
Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CE, BA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನಾದ್ಯಂತ ಬಾಕಿ ಇರುವ ಪೌತಿ ಖಾತೆಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ವಿಶೇಷ ಕಂದಾಯ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ವೈಎಂ ರೇಣುಕುಮಾರ್ ತಿಳಿಸಿದರು. ತಾಲೂಕು ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ, ಕಂದಾಯ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಸೂಚನೆಯಂತೆ ಈ ಆಂದೋಲನ ನಡೆಯುತ್ತಿದೆ. ಫೆಬ್ರವರಿ ತಿಂಗಳಿನಲ್ಲಿ ಈಗಾಗಲೇ ಸತತವಾಗಿ ಕಾರ್ಯನಿರ್ವಹಿಸಿ 600 ಪೌತಿ ಖಾತೆಗಳನ್ನು ಮಾಡಿಕೊಡಲಾಗಿದೆ. ಉಳಿದ 15 ದಿನಗಳಲ್ಲಿ ತಾಲೂಕಿನಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಕಂದಾಯ ಆಂದೋಲನ ನಡೆಸಿ ಬಾಕಿ ಇರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗುವುದು. ಗ್ರಾಮ ಸಹಾಯಕರು ಹಾಗೂ ಕಂದಾಯ ನಿರೀಕ್ಷಕರು ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಭೂ ದಾಖಲೆಗಳನ್ನು ನೀಡಿ ಪೌತಿ ಖಾತೆ ಮಾಡಿಸಿಕೊಳ್ಳಲು ಸಹಕರಿಸಬೇಕು ಎಂದು ಹೇಳಿದರು. ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಕಂದಾಯ ಇಲಾಖೆಯ ಮಾನ್ಯ ಸಚಿವರ ಸೂಚನೆ ಮೇರೆಗೆ ಹಾಗೂ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಏನು ಪೌತಿದಾರಿದ್ದಾರೆ ಆ ಪೌತಿದಾರರಿಗೆ ಪೌತಿ ಖಾತೆ ಆಂದೋಲನ ಮೂಲಕ ಖಾತೆ ಮಾಡಿಕೊಳ್ಳುವ ಒಂದು ಅಭಿಯಾನವನ್ನು, ಒಂದು ಆಂದೋಲನವನ್ನು ಕೈಗೆತ್ತಿಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಸತತವಾಗಿ ಈಗಾಗಲೇ ನಾವು 600 ಪೌತಿ ಖಾತೆಯನ್ನು ಮಾಡಿದ್ದೀವಿ. ಇನ್ನು ಉಳಿದ 15 ದಿನದಲ್ಲಿ ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಒಂದು 8% ಒಂದು ಕಂದಾಯ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಸಾರ್ವಜನಿಕರು, ನಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳು, ಗ್ರಾಮ ಸಹಾಯಕರು ಮತ್ತು ನಮ್ಮ ಕಂದಾಯ ನಿರೀಕ್ಷಕರು ತಮ್ಮ ಬಳಿ ಬಂದಾಗ ತಮ್ಮಲ್ಲಿರ್ತಕ್ಕಂಥ ಭೂಮಿ ದಾಖಲೆಗಳನ್ನು ನೀಡಿ ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಸಹಕರಿಸಬೇಕು ಅಂತೇಳಿ ಕೋರ್ತೀನಿ. ಪೌತಿ ಖಾತೆ ಮಾಡೋಕ್ಕೆ ಕೆಲವು ದಾಖಲೆಗಳನ್ನು ನಿಮ್ಮ ಮುಂದೆ ನಾನು ಕೋರ್ತೀನಿ. ಮೊದಲನೇದಾಗಿ ನಮೂನೆ 1ರಲ್ಲಿ ಅರ್ಜಿ ಕೊಡಬೇಕು, 2ನೇದು ಮರಣ ಪ್ರಮಾಣ ಪತ್ರ ಕೊಡಬೇಕು, 3ನೇದು ವಂಶಾಂಶ RD ವಂಶಾಂಶ ಕೊಡಬೇಕು, 4ನೇದು ಚಾಲ್ತಿ ಸಾಲಿನ ಪಹಣಿಗಳನ್ನು ಕೊಡಬೇಕು, ಎಲ್ಲ ಪೌತಿದಾರರ ವಾರಸುದಾರರ ಆಧಾರ್ ಕಾರ್ಡನ್ನು ಕೊಡಬೇಕು ಮತ್ತು ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಎಲ್ಲ ಪೌತಿ ವಾರಸುದಾರರ ಒಂದು OTP ಬರುತ್ತೆ ಅವ್ರ ಮೊಬೈಲಿಗೆ. ಆ OTPನ ಸುದ್ದ ಕೊಟ್ಟರೆ ನಾವು ಖಾತೆಗೆ ಪ್ರೋಸೆಸ್ಸನ್ನು ಮಾಡ್ತೀವಿ. ನಂತರ ಅದು ನಮ್ಮನೆ 12-21 ಎಜೆಂಟಾಗಿ 15 ದಿನದಲ್ಲಿ ಖಾತೆಯಾಗಿ ನಿಮ್ಗೆ ಬರ್ತದೆ. ಹಾಗಾಗಿ ಗ್ರಾಮದಲ್ಲಿ ಪ್ರತಿ ದಿನವೂ ಸುಧಾ ನಾವು ಒಂದು ಆಂದೋಲನ ರೂಪದಲ್ಲಿ ತಗೊಳ್ತಾ ಇದ್ದೀವಿ. RD ವಂಶವೃಕ್ಷ ಕಡ್ಡಾಯ, ಡೆತ್ ಸರ್ಟಿಫಿಕೇಟು ಕಡ್ಡಾಯ ಮತ್ತು ಡೆತ್ ಸರ್ಟಿಫಿಕೇಟು ಹಳೇದಾದರೆ ಮಾದರಿ ಮಾಡಿ ವಂಶವೃಕ್ಷ ತಯಾರು ಮಾಡಿದ್ದೀವಿ ಅಂತೇಳಿ ಆಲ್ರೆಡಿ ನಾವೀಗ ಸೂಚನೆಯನ್ನು ಕೊಟ್ಟಿದ್ದೀವಿ. ಸಹಕರಿಸಿ ಎಲ್ಲರೂ ಪೌತಿ, ಯಾಕೆಂದರೆ ಪೌತಿ ಖಾತೆ ಇದ್ದರೆ ಏನೂ ಬೆನಿಫಿಟ್ ಸಿಗಲ್ಲ ಸರ್ಕಾರದಿಂದ. ಸೊ ಹಾಗಾಗಿ ನಿಮಗೆ ಕೃಷಿ ಇಲಾಖೆಯಿಂದ ಆಗ್ಬೋದು, ತೋಟಗಾರಿಕೆಯಿಂದ ಆಗ್ಬೋದು, ಮತ್ತು ಇತರೆ ರೇಷ್ಮೆ ಇಲಾಖೆಯಿಂದ ಆಗ್ಬೋದು, ಇತರೆ ಸರ್ಕಾರಿ ಸವಲತ್ತು ಪಡೆಯೋಕ್ಕೆ ಪಾಣಿ ಬಹುಮುಖ್ಯ. ಬ್ಯಾಂಕ್ ಸಾಲ ಪಡೆದಲ್ಲಿ ಇನ್ನೊಂದಲ್ಲಿ ಹಾಗಾಗಿ ಎಲ್ಲರೂ ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಸಹಕರಿಸಬೇಕು. ನಿಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ಅಜ್ಮಲ್ ಪಾಷಾ ಆಯ್ಕೆಯಾಗಿದ್ದಾರೆ. ನೂತನ ಜಿಲ್ಲಾಧ್ಯಕ್ಷರಾದ ಅಜ್ಮಲ್ ಪಾಷಾ ಮಾತನಾಡಿ, ಆಯ್ಕೆಗೆ ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಹಾಗೂ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ಗುರುತಿಸಿ ಮಹತ್ತರವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಈ ಜವಾಬ್ದಾರಿಯನ್ನು ಯಾವುದೇ ಪರೋಕ್ಷವಿಲ್ಲದೆ ನಿಷ್ಪಕ್ಷವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ
ನಾನು ಧನ್ಯವಾದಗಳನ್ನು ಹೃದಯಪೂರ್ವಕದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೂ ಅದೇ ರೀತಿ ನಮ್ಮ ಶಾಸಕರಾದ ಶ್ರೀ ತನ್ವೀರ್ ಸೇಠ್, ಮಾಜಿ ಸಚಿವರಾದ NR ಕ್ಷೇತ್ರದ, ಹಾಗೆ ಅದೇ ರೀತಿ ನಮ್ಮ ಚಾಮರಾಜ ಕ್ಷೇತ್ರದ ಡೈನಾಮಿಕ್ ಲೀಡರ್ K ಹರೀಶ್ ಗೌಡ ಸಾಹೇಬ್ರಿಗೂ ಅವ್ರಿಗೂ ಹಾಗೂ ಅದೇ ರೀತಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ನಮ್ಮ K ಮರಿಗೌಡರು, ಮೂಳ ಮಾಜಿ ಅಧ್ಯಕ್ಷರು, ಹಾಗೂ ನಮ್ಮ ರಾಕೇಶ್ ಪಾಪಣ್ಣ ಅವ್ರಿಗೂ ನಾನು ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಅದೇ ರೀತಿ ನಮಗೆ ತನ್ವೀರ್ ಸೇಠ್ ಸಾಹೇಬರು, ಆಮೇಲೆ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಶ್ರೀ K ಹರೀಶ್ ಗೌಡ್ರು ಅವರು, ನಾನು ಇವತ್ತು ನಮ್ಮ ಜಿಲ್ಲಾ ಮತ್ತು ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿ ನಾನು ನೇಮಕ ಆಗಿದ್ದೀನಿ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೃದಯಪೂರ್ವಕದಿಂದ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಸರ್. ನನ್ನ ಆ್ಯಕ್ಚುಲಿ ನಮ್ಮ ಇವರು ಟಗರು ನಮ್ಮ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅವರು JDS ಅಲ್ಲಿ ಇದ್ದರು. ಆವಾಗಿಂದ ನಾನು ಅವ್ರ ಜೊತೆ ನಾನು ಕಾರ್ಯಕರ್ತನಾಗಿ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಯಿತು. ಆಮೇಲೆ ಬೈ ಎಲೆಕ್ಷನ್ನಿಂದ ಅವ್ರ ಜೊತೆ ನಾನು ಸುಮಾರು 15-16 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸ್ಟೂಡೆಂಟ್ಸ್ PU ಕಾಲೇಜು ಮತ್ತೊಂದು ಅದ್ಭುತ ಸಾಧನೆ ಮಾಡಿದೆ. 2026ರ JEE ಮೇನ್ಸ್ನಲ್ಲಿ ಸ್ಟೂಡೆಂಟ್ಸ್ ಕಾಲೇಜಿನ ಪ್ರಣತಿ G 99.06% ಪಡೆಯುವ ಮೂಲಕ ಹಾಸನ ಜಿಲ್ಲೆಯ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಸ್ಟೂಡೆಂಟ್ಸ್ ಕಾಲೇಜಿನಲ್ಲಿ ಒಟ್ಟು 40 ವಿದ್ಯಾರ್ಥಿಗಳು ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆ ಗಳಿಸಿದ್ದು, ಯುವರಾಜ್ SK 96.81, ನಿತ್ಯ M 95.27, ಕುಂದನ್ ಗೌಡ 92.64, ಮೋಹಿತ್ ಗೌಡ 91.52% ಪಡೆದಿರುವುದು ಕಾಲೇಜಿನ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿದೆ. ಸ್ಟೂಡೆಂಟ್ಸ್ PU ಕಾಲೇಜಿನಲ್ಲಿ ಪ್ರತಿ ವರ್ಷ IIT ಸಂಸ್ಥೆ ಸೇರುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಸಂತಸದ ವಿಷಯವಾಗಿದೆ. ಅಲ್ಲದೆ ಇನ್ನುಳಿದ CET, NEET, NDA ಪರೀಕ್ಷೆ ಹಾಗೂ ಇಲಾಖೆ ಪರೀಕ್ಷೆಯಲ್ಲಿಯೂ ಅದ್ಭುತ ಸಾಧನೆ ಮಾಡುತ್ತಾ ಸ್ಟೂಡೆಂಟ್ಸ್ PU ಕಾಲೇಜು ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. JEE ಅಡ್ವಾನ್ಸ್ಗೆ ಅರ್ಹತೆ ಗಳಿಸಿದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮುರಳಿ ಮೋಹನ್ HS, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಬೇಲೂರು ಪಟ್ಟಣದ ನರ್ಸರಿ ಪ್ರದೇಶದಲ್ಲಿರುವ ಫಿಲ್ಟರ್ ಹೌಸ್ ಹತ್ತಿರ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ವ್ಯಾಪಕ ಹಾನಿ ಉಂಟಾಗಿದೆ. ಬೆಂಕಿ ತೀವ್ರವಾಗಿ ಹಬ್ಬಿದ ಪರಿಣಾಮ ನರ್ಸರಿಯಲ್ಲಿ ಬೆಳೆಸಲಾಗಿದ್ದ ಅನೇಕ ಅಲಂಕಾರಿಕ ಹಾಗೂ ಹಣ್ಣಿನ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿವೆ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಮಧ್ಯಾಹ್ನ ಹೊತ್ತಿನಲ್ಲಿ ಫಿಲ್ಟರ್ ಹೌಸ್ ಹಿಂಭಾಗದ ಒಣಗಿದ ಹುಲ್ಲು ಮತ್ತು ಪ್ಲಾಸ್ಟಿಕ್ ಕವರ್ಗಳಿಗೆ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಜ್ವಾಲೆಗಳು ಏರಿಕೊಂಡವು. ಗಾಳಿ ವೇಗವಾಗಿದ್ದರಿಂದ ಬೆಂಕಿ ನರ್ಸರಿ ಭಾಗಕ್ಕೆ ವೇಗವಾಗಿ ವ್ಯಾಪಿಸಿದೆ. ಹೊಗೆ ದಟ್ಟವಾಗಿ ಆವರಿಸಿದ್ದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಪ್ರಾಥಮಿಕ ಅಂದಾಜು ಪ್ರಕಾರ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಡಗಳು ಹಾನಿಗೊಳಗಾಗಿರುವ ಸಾಧ್ಯತೆ ಇದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ನಿರ್ಲಕ್ಷ್ಯದಿಂದ ಬೆಂಕಿ ಉಂಟಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುರದಮ್ಮ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ ಒತ್ತು. ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ಹಾಸನದಲ್ಲಿ ನೆಲದ ಪುಂಡರ ವೀಲಿಂಗ್ ಹಾವಳಿ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಪೊಲೀಸರು. ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಬೈಕ್ಗಳ ಮುಖಾಮುಖಿ ಡಿಕ್ಕಿ, 2 ಯುವಕರು ಸ್ಥಳದಲ್ಲೇ ಸಾವು. ಹಾಸನ ನಗರದ ಗುಡ್ಡೇನಹಳ್ಳಿ ಬಳಿ ಘಟನೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ, MLC ಸೂರಜ್ ರೇವಣ್ಣಗೆ ಮತ್ತೊಂದು ಶಾಕ್. ಪ್ರಕರಣದಿಂದ ಕೈಬಿಡುವಂತೆ ಕೋರಿದ್ದ ಮರು ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ನ್ಯಾಯಾಲಯ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.